ನಮಸ್ಕಾರ ಸ್ನೇಹಿತರೆ. ನಾವು ನಮ್ಮ ಇಡೀ ಫ್ಯಾಮಿಲಿ ನಮ್ಮ ತಂಗಿ ಮನೆಗೆ ಹೋಗಿದ್ದು ಹಲಗೂರಿಗೆ. ಅಲ್ಲಿ ಹಬ್ಬ ಇತ್ತು. ಹಾಗೆ ಹಬ್ಬನ ಮುಗಿಸ್ಕೊಂಡು ಇಡೀ ಫ್ಯಾಮಿಲಿ ಮುತ್ತತ್ತಿ ರಾಯನ ಸನ್ನಿಧಿಗೆ ಹೋಗ್ತಾ ಇದ್ದೋ. ಯಾಕೆ ಅಂತಂದ್ರೆ ಅಲ್ಲಿ ಪರಿಸರ ತುಂಬಾ ಅದ್ಭುತವಾಗಿದೆ. ಮತ್ತು ಸುತ್ತ ಕಾಡಿದೆ, ಬೆಟ್ಟದ ಹತ್ರ ದೇವಸ್ಥಾನ ಇದೆ. ಅದನ್ನು ನೋಡಲೇಬೇಕು ಅಂತ ನಾವು ಇಡೀ ಫ್ಯಾಮಿಲಿ ಹೊರಟು. ನಾನು ಮತ್ತು ನನ್ನ ವೈಫು ಬೈಕಲ್ಲೂ ಬಂದರೆ, ಇಡೀ ಫ್ಯಾಮಿಲಿ ಕಾರ್ನಲ್ಲಿ ಬಂತು. ನೋಡಿ, ಫಾರೆಸ್ಟ್ ಗಾರ್ಡ್ಗೆ ನಾವು ಎಂಟ್ರಿ ಆದೋ. ಆ ಪಕ್ಕದಲ್ಲೇ ನದಿ ಇದೆ. ಈಗ ಬೇಸಿಗೆ ಇರೋದ್ರಿಂದ ನದಿ ಬತ್ತಿದೆ. ಮತ್ತು ಪ್ರಾಣಿಗಳು ನೋಡಿ, ಜಿಂಕೆ ನೋಡಿ, ಸುತ್ತ ರೋಡ್ ಸೈಡಲ್ಲಿ ಜಿಂಕೆ ಮತ್ತು ಕೋತಿಗಳು ತುಂಬಾ ಕಾಣಸಿಗುತ್ತೆ ನಿಮಗೆ. ಬೇರೆ ಪ್ರಾಣಿಗಳು ಬೇಸಿಗೆ ಆದ ಕಾರಣ ಜಾಸ್ತಿ ಕಂಡು ಬರಲ್ಲ. ನೈಟಲ್ಲಿ ಇರುತ್ತಂತೆ, ನೈಟಲ್ಲಿ ಅದಕ್ಕೆ ಬೈಕ್ನ ಅಲೋ ಮಾಡಲ್ಲ. ಹೀಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಜಿಂಕೆನ ನೋಡಿಕೊಂಡು ನಮ್ಮ ಪ್ರಯಾಣನ ಮುಂದುವರಿಸ್ತು. ನೋಡಿ, ರೋಡ್ ಸೈಡಲ್ಲೇ ಒಂದು ರೆಸಾರ್ಟ್ ಕೂಡ ಇದೆ. ಪ್ರವಾಸಿಗರು ಎಷ್ಟು ಜನ ಬರ್ತಾರೆ ಅಂತ ನೀವೇ ತಿಳ್ಕೊಳ್ಳಿ. ಯಾಕಂದರೆ ಒಂದು ರೆಸಾರ್ಟ್ ಕಟ್ಟಿದ್ದಾರೆ ಒಂದು ಕಾಡೊಳಗೆ ಅಂತಂದರೆ ನೋಡಿ, ಮುತ್ತತ್ತಿ ದೇವಸ್ಥಾನಕ್ಕೆ ದಾರಿ. ಅದೇ ಮಾರ್ಗವಾಗಿ ನಾವು ಹೊರಟೋ. ಅಕ್ಕಪಕ್ಕ ತುಂಬಾ ಆಂಜನೇಯ ಸ್ವಾಮಿ ದೇವಸ್ಥಾನಗಳಿದ್ದಾವೆ. ಜಿಂಕೆಗಳಂತೂ ಉದ್ಲಕ್ಕೂ ತುಂಬ ಅಂದರೆ ತುಂಬ ಜಿಂಕೆಗಳು ಕಂಡು ನಾವು ಬರ್ತಿದ್ದಂಗೆ ಎಲ್ಲ ಗಾಬರಿಯಿಂದ ಹೊಂಟೋದು. ಪಾಪ ಪ್ರಾಣಿಗಳೇ ಹಂಗೆ ಅಲ್ವಾ, ಮನುಷ್ಯರಿಗೆ ತುಂಬ ಹೆದರ್ತವೆ. ಬಂದು ಮುತ್ತತ್ತಿಗೆ ಎಂಟ್ರಿ ಆದ ತಕ್ಷಣ ನಾವು ಹೊಳೆ ಹತ್ರ ಬಂದು, ಹೊಳೆ ತಪ್ಪಲಿನಲ್ಲಿ ವಿಗ್ರಹಗಳನ್ನೆಲ್ಲ ಬಿಟ್ಟಿದ್ದಾರೆ. ಈಗ ಬೇಸಿಗೆ ಆಗಿರೋದ್ರಿಂದ, ನದಿ ಬತ್ತೋಗಿರೋದ್ರಿಂದ ವಿಗ್ರಹಗಳು ಕಾಣ್ತವೆ ನಿಮಗೆ. ಇಟ್ಲು ನತ್ತಿ ಮೇಲೆ ಇದ್ದಿದ್ದಕ್ಕೂ ಅದಕ್ಕೂ ಹೊಳೆ ಕಂಡ ತಕ್ಷಣ ಎಲ್ಲರೂ ಹೊಳೆಗೆ ಧುಮುಕಿ ಆಟ ಆಡ್ಲಿಕ್ಕೆ ಶುರು ಮಾಡಿದ್ರು. ಇಡೀ ಫ್ಯಾಮಿಲಿನೇ ಆ ಬೇಸಿಗೆ, ಆ ಬಿಸಿಲಿಗೂ, ಆ ತಾಪಕ್ಕೂ ಅದಕ್ಕೂ ಒಂದು ಹರೆಗಳಿಗೆ ಮೈ ಮರೆತು ಮಕ್ಕಳು ರೀತಿ ಆಟ ಆಡ್ಲಿಕ್ಕೆ ಶುರು ಮಾಡಿದ್ರು ಎಲ್ಲರೂ. ಯಾಕಂದರೆ ಬಿಸಿಲು ಎಷ್ಟು ಹೊಡಿತಿತ್ತು ಅಂತಂದರೆ ಈ ಬೇಸಿಗೆನಲ್ಲಿ ಹಂಗೆ ತಂಪಾಗೋಯ್ತು ನೀರಿಗೆ ಇಳಿದ ತಕ್ಷಣ. ಹಂಗಾಗಿ ಎಲ್ಲರೂ ಮೈ ಮರೆತುಬಿಟ್ಟು ಮಕ್ಕಳ ರೀತಿ ಆಟ ಆಡ್ಲಿಕ್ಕೆ ಶುರು ಮಾಡಿದ್ರು. ದಯವಿಟ್ಟು ಯಾರಾದ್ರೂ ಹಲಗೂರು ಭಾಗಕ್ಕೆ, ಮಳವಳ್ಳಿ ಭಾಗಕ್ಕೆ ಹೋದವರು ಮುತ್ತತ್ತಿಗೆ ಒಮ್ಮೆ ಭೇಟಿ ಕೊಡಿ. ನೋಡಿ, ನನ್ನ ಹೆಂಡತಿ ಈಜೊಡೆದು ಹೆಂಗೆ ಹೇಳ್ಕೊಡ್ರಿ ಅಂತ ಕೇಳ್ಕೊಂಡು, ಹಂಗಾಗಿ ಈಜೊಡೆದನ್ನ ಕುಂತಿತ್ತವೇ ಕಲಿಸ್ಕೊಡ್ತಾ ಇದ್ದೆ. ಹೊಳೆಯಲ್ಲೆಲ್ಲ ಆಟ ಆಡಿದಾದ್ಮೇಲೆ ನಾವು ದೇವಸ್ಥಾನಕ್ಕೆ ಹೊರಡಲಿಕ್ಕೆ ರೆಡಿ ಆದೋ. ಆಗ ಅಲ್ಲಿ ಹೊಳೆ ಸುತ್ತ ಮಂಗಗಳು ಕಂಡು. ಅವು ಎಷ್ಟು ಫ್ರೆಂಡ್ಲಿ ಆಗಿದ್ದಾವೆ ಅಂತ ಅಂದರೆ, ಅಲ್ಲಿ ಪ್ರವಾಸಿಗರಿಗೆ ಸ್ವಲ್ಪನೂ ತೊಂದರೆ ಕೊಡಲ್ಲ ಅವು. ಮತ್ತು ಪ್ರವಾಸಿಗರು ಏನೇ ತರಲಿ, ಮಜ್ಜಿಗೆ ತರಲಿ, ಜ್ಯೂಸ್ ಕೊಡಲಿ, ಅದು ಸೇಮ್ ಮನುಷ್ಯರು ಹೆಂಗೆ ಕುಡಿತಾರೋ ಅದೇ ರೀತಿ ಅವು ಕೂಡ ಕುಡಿತಾ ಇದ್ದವು ಅಲ್ಲಿ. ನೋಡಿ, ಅದು ಹೆಂಗೆ ಅಲ್ಲಿ ಪ್ರವಾಸಿಗರು ಅದನ್ನು ಅಭ್ಯಾಸ ಮಾಡಿದ್ದಾರೆ ಅಂತ ಹೇಳಿ. ಮತ್ತು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಅದೆಲ್ಲ ಆದಮೇಲೆ ನಾವು ಮುತ್ತತ್ತಿ ರಾಯನ ದೇವಸ್ಥಾನದ ಒಳಗೆ ಬಂದು, ಇದೇ ನೋಡಿ ಮುತ್ತತ್ತಿ ರಾಯ. ಇಲ್ಲಿ ಮುತ್ತತ್ತಿ ರಾಯನ ದರ್ಶನ ಪಡೆದ ಮೇಲೆ ಹೊರಗಡೆ ಒಂದು ಗ್ರೂಪ್ ಫೋಟೋನ ತೆಗೆಸ್ಕೊಂಡು ಇವರೇ ನನ್ನ ತಂಗಿ ಮತ್ತು ನನ್ನ ತಂಗಿ ಗಂಡ. ಇವರಿಂದನೇ ಇಂಥ ಅದ್ಭುತವಾದಂಥ ಪ್ಲೇಸ್ ನೋಡಲಿಕ್ಕೆ ನಮಗೆ ಸಾಧ್ಯ ಆಗಿದ್ದು. ಅವರು ಕೂಡ ನಮ್ಮ ರೀತಿ ಬೈಕಲ್ಲಿ ಬಂದರು. ಇನ್ನು ಮಿಕ್ತವರೆಲ್ಲ ಕಾರಲ್ಲಿ ಬಂದಿದ್ದರು, ಕಾರಲ್ಲಿ ಹೊರಟರು. ಅದ್ಭುತವಾಗಿತ್ತು ಪ್ಲೇಸ್ ಮಾತ್ರ. ದಯವಿಟ್ಟು ಎಲ್ಲರೂ ಒಮ್ಮೆ ಮುತ್ತತ್ತಿ ದೇವಸ್ಥಾನಕ್ಕೆ ಭೇಟಿ ನೀಡಿ.